ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮವಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜೇಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವುಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಿಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸ ವರೇಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 315ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ರಥಸಪ್ತಮಿ, ಭೀಷ್ಮಾಷ್ಟಮಿ, ಮಧ್ವನವಮಿ, ಸತ್ಯಜ್ಞಾನ ತೀರ್ಥರ ಆರಾಧನೆ ಬರತಕ್ಕಂಥ ಅತ್ಯಂತ ಪವಿತ್ರ ವಾರ ಇದಾಗಿದೆ. ಈ ಒಂದು ಭಾಗದಲ್ಲಿ ಇವತ್ತು ನಾವೇನು ಆಚಾರ್ಯರ ಮಧ್ವ ಪರಂಪರೆಯನ್ನು ನೋಡ್ತಾ ಇದ್ದೀವಿ, ಅದಕ್ಕೆ ಕಾರಣಕರ್ತರು ಅಂತ ಹೇಳಿದರೆ ಆಚಾರ್ಯರ ಮಧ್ವರ ಒಂದು ಸಿದ್ಧಾಂತ, ದ್ವೈತ ಸಿದ್ಧಾಂತ ಪ್ರಚಾರ ಪಡಿಸಿ ಅತ್ಯಂತ ಇವತ್ತು ಸಾಧಾರಣ 30 ಮಠಗಳು, ಆ ಮಧ್ವ ಒಂದು ಪರಂಪರೆಯಲ್ಲಿ ಬರತಕ್ಕಂಥ 30 ಮಠಗಳು ಇವತ್ತು ನಾವು ನೋಡ್ಬೋದು. ಆ ಪರಂಪರೆಯನ್ನು ತಂದಿರತಕ್ಕಂತಹ ಕೀರ್ತಿ ಆಚಾರ್ಯರ ಮಧ್ವರಿಗೆ ಸಲ್ತಾ ಇದೆ. ಉಡುಪಿ ಹತ್ತಿರತಕ್ಕಂಥ ಶಿವಳ್ಳಿ ಗ್ರಾಮದಲ್ಲಿ ಜನಿಸಿದ ಆಚಾರ್ಯರ ಮಧ್ವರ ಕಾಲ ಅಂತ ಹೇಳಿದರೆ ಅದು 12ನೇ ಶತಮಾನ. 12ನೇ ಶತಮಾನದಲ್ಲಿ ಅವರು ಹುಟ್ಟುತ್ತಲಕ್ಕೆ ಒಂದೊಂದು ಸಾಧನೆ ಮಹಿಮೆಯನ್ನು ತೋರಿದ ಮಹಾನುಭಾವರು ಅಂತ ಹೇಳಿದರೆ ಆಚಾರ್ಯರ ಮಧ್ವರು. ಬಾಲ್ಯದಲ್ಲಿಯೇ ತಂದೆ ಮಾಡತಕ್ಕಂತಹ ಋಣವನ್ನು ಪರಿಹಾರ ಮಾಡಿ ಅದನ್ನು ಋಣ ವಿಮೋಚನೆಗೊಳಿಸಿದವರು ಆಚಾರ್ಯರ ಮಧ್ವರು. ಹಂತ ಹಂತವಾಗಿ ಮಾಡ್ತಾ ಅವರ ಮೂಲ ಹೆಸರು ವಾಸುದೇವ ಭಟ್ ಅಂತ ಹೇಳಿ, ತಂದೆ ಹೆಸರು ಮದ್ದಿಗೆ ಭಟ್ರು, ತಾಯಿ ಹೆಸರು ವೇದವತಿ ಅಂತ ಹೇಳಿ, ಅವರಿಗೆ ಕಲ್ಯಾಣಿ ಅಂತಕ್ಕಂಥ ಒಬ್ಬ ಸಹೋದರಿ ಕೂಡ ಇದ್ದರು ಅವರಿಗೆ. ಅಂಥ ಒಂದು ಭವ್ಯ ಪರಂಪರೆಯಲ್ಲಿ ಅವರ ಸಹೋದರರು ಅಂತ ಹೇಳಿದರೆ ವಿಷ್ಣು ತೀರ್ಥರು. ಅಂದರೆ ಅದೇ ವಿಷ್ಣು ತೀರ್ಥರ ಪರಂಪರೆಯೇ ನಾವು ಸೋಂದಾ ಮಠದ ಒಂದು ಪರಂಪರೆ ನೋಡ್ಬೋದು. ಅಂತಹ ಆಚಾರ್ಯರ ಮಧ್ವರ ಕೊಡುಗೆ 37 ಸರ್ವಮೂಲ ಗ್ರಂಥಗಳು ರಚನೆ ಮಾಡಿದರು. ಅವರು ಆ ಗ್ರಂಥಗಳನ್ನು ಎತ್ತಿನ ಮೇಲೆ ಅದರ ಮೇಲೆ ಹೊರಿಸಬೇಕು, ಎತ್ತು ಮುಂದೆ ಹೋಗಬೇಕು, ಆಚಾರ್ಯರ ಮಧ್ವರು ಹಿಂದೆ ಹೋಗಬೇಕು. ಅಂದರೆ ಸರ್ವಮೂಲ ಗ್ರಂಥಗಳನ್ನು ಹೊತ್ತಿರ್ತಕ್ಕಂಥ ಆ ಎತ್ತು ಮುಂದೆ ಜಯತೀರ್ಥರಾಗಿ ಜನಿಸಿ ಅದಕ್ಕೆ ಟೀಕಾ ಒಂದು ಬರೆದಂಥ ಕೀರ್ತಿ ನಮ್ಮ ಜಯತೀರ್ಥರಿಗೆ ಸಲ್ತಾ ಇದೆ. ಆ ಆಚಾರ್ಯರ ಮಧ್ವರು 4 ಜನರಿಗೆ ನೇರವಾಗಿ ಸನ್ಯಾಸತ್ವ ಕೊಟ್ಟರು. ಅದರಲ್ಲಿ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು. ಆಮೇಲೆ ಅವರು ಬದರಿಕಾಶ್ರಮಕ್ಕೆ ಹೋದಾಗ, ಯಾಕಂದರೆ ಅವರು ಕಣ್ಮರೆ ಆದರು. ಯಾಕಂದರೆ ಆ ಪುಷ್ಪವೃಷ್ಟಿ ಏನಾಯಿತು ಉಡುಪಿಯಲ್ಲಿ, ಆ ಹೂವೆಲ್ಲ ತೆಗೆದು ನೋಡ್ತಾರೆ, ಅಲ್ಲಿ ಆಚಾರ್ಯ ಮಧ್ವರು ಇದ್ದಿಲ್ಲ. ಅಲ್ಲಿ ನೋಡ್ತಾ ಹೋಗ್ತಾ ಚಿಕ್ಕ ಬದರಿಗೆ ಹೋದರು. ಬದರಿಂದ ಇನ್ನು ಹಿರಿಯರಾದ ಬದರಿಗೆ ಹೋದಾಗ ಶಿಷ್ಯರಿಗೆ ಹೇಳಿದರು, ಯಾರು ಬರಬೇಡ್ರಿ, ನಾನು ವೇದವ್ಯಾಸರ ಒಂದು ಜೊತೆಯಲ್ಲಿದ್ದು ಅವರಿಂದ ಪಾಠ ಪ್ರವಚನ ಕಲಿತೀನಿ ಅಂತ ಹೇಳಿದಾಗ, ನಿಜವಾಗಲೂ ಇವತ್ತು ನಾವು ವೃಂದಾವನ ಕಾನ್ಸೆಪ್ಟ್ ಏನಿದೆ ಮತ್ತು ಆಚಾರ್ಯರ ಮಧ್ವರಿಗಿಲ್ಲ. ಯಾಕಂತ ಹೇಳಿದ್ರೆ ಆಚಾರ್ಯರ ಮಧ್ವರು ಇವತ್ತು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇಲ್ಲ ಅಷ್ಟು ಹೊರತು ಇವತ್ತಿಗೂ ಅವರು ಜೀವಂತವಾಗಿ ಅನುಗ್ರಹ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರ ಅವತಾರ ತ್ರಯರು ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ಮೊದಲಿಗೆ ಹನುಮಂತ ದೇವರು, ಭೀಮಸೇನ ದೇವರು, ನಂತರ ಆಚಾರ್ಯರ ಮಧ್ವರಾಗಿ ಆ ಕಲಿಯುಗದಲ್ಲಿ ಜನಿಸಿ ಸಾಕಷ್ಟು ಸಾಧನೆ ಮಾಡಿದಂಥ ಕೀರ್ತಿ ಇವತ್ತು ನಾವೆಲ್ಲರೂ ಇದ್ದೀವಿ. ದ್ವೈತ ಸಿದ್ಧಾಂತ ಇವತ್ತು ಮೊಳಗುತ್ತದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ಆಚಾರ್ಯರ ಮಧ್ವರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಅಂತ ಹೇಳ್ತಾ, ಇಡೀ ದೇಶದಾದ್ಯಂತ ಮತ್ತು ಕೇವಲ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಧ್ವನವಮಿ ಆಚರಣೆ ಆಗ್ತಾ ಇದೆ. ಆ ಮಧ್ವನವಮಿ ಉತ್ಸವ ಅಂತ ಹೇಳಿ ನಾವು ಕರಿಬೇಕು ಇದಕ್ಕೆ. ಯಾಕಂತ ಹೇಳಿದ್ರೆ ಅವರು ಜೀವಂತವಾಗಿ ಇವತ್ತು ನಮ್ಮ ಕಣ್ಣು ಮುಂದಿದ್ದಾರೆ. ಅಂಥ ಒಂದು ಭವ್ಯ ಒಂದು ಶೋಭಾಯಾತ್ರೆ ಕೂಡ ನಮ್ಮ ಹುಬ್ಬಳ್ಳಿಯಲ್ಲಿ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ನೇತೃತ್ವದಲ್ಲಿ ಕೂಡ ಒಂದು ನಡೀತಕ್ಕಂಥ ಒಂದು ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿದೆ. ಅದಾದ ನಂತರ ಅದಕ್ಕಿಂತ ಮುಂಚೆ ಭೀಷ್ಮಾಚಾರ್ಯರು 56 ದಿನಗಳ ಕಾಲ ಶರಪಂಜರದ ಮೇಲೆ ಮಲಗಿ ಉತ್ತರಾಯಣ ಪರ್ವಕಾಲ ಬರುವ ತನಕ ತಮ್ಮ ಕಂದರ ಇಚ್ಛಾಮರಣಿ ಇದ್ದರು. ಅಂಥ ಭೀಷ್ಮಾಷ್ಟಮಿ ಅವರಿಗೆ ನಾವು ಭೀಷ್ಮಾಷ್ಟಮಿ ಮಾಡಬೇಕಾದ್ರೆ ಆ ಎಲ್ಲ ಹಿರಿಯರಿಗೆ, ಋಷಿಗಳಿಗೆ, ದೇವತೆಗಳಿಗೆ ಎಲ್ಲರಿಗೆ ತರ್ಪಣ ಕೊಡ್ತಕ್ಕಂಥ ಒಂದು ಸುದಿನ ಅಂತ ಹೇಳಿದರೆ ಅದು ಭೀಷ್ಮಾಷ್ಟಮಿ. ಆ ಭೀಷ್ಮಾಷ್ಟಮಿ ಅದನ್ನು ನಾವೆಲ್ಲರೂ ಆಚರಣೆ ಮಾಡೋಣ ಅಂತ ಹೇಳ್ತಾ, ಮುಂದೆ ಏಕಾದಶಿ ಅಂತ ಹೇಳಿದರೆ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಒಂದು ಆರಾಧನಾ ಮಹೋತ್ಸವ.
ಅವರ ಮೂಲ ವೃಂದಾವನ ರಾಜಮಹೇಂದ್ರದಲ್ಲಿದೆ. ಅವರ ಗುರುಗಳು ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು ಅವರ ಒಂದು ಮಹಾಸಮಾರಾಧನೆಯನ್ನು ಆತ್ಕೂರದಲ್ಲಿ ಮಾಡಿದರು. ಅವರು ಕೇವಲ 5 ವರ್ಷ ಪೀಠದಲ್ಲಿದ್ದರೂ ಕೂಡ ಅವರ ಸಾಧನೆ ಬಹಳ ವಿಶೇಷವಾಗಿತ್ತು. ಪ್ರತಿನಿತ್ಯ 12,000 ಅವರು ಜಪವನ್ನು ಮಾಡ್ತಕ್ಕಂಥ ಆಮೇಲೆ ಮಾಡ್ತಕ್ಕಂಥ ಕೀರ್ತಿ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ವೈರಾಗ್ಯಕ್ಕೆ ಇನ್ನೂ ಒಂದು ಹೆಸರೇ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಸಾಧನೆ ನೋಡಿದರೆ ಅತ್ಯಂತ ಇವತ್ತು ನಮಗೆ ಭಾಳ ಹೆಮ್ಮೆ ಪಡಬೇಕಂತ ಹೇಳಿದರೆ ಅವರ ವಂಶದಲ್ಲಿ ನಾವೆಲ್ಲರೂ ಬಂದಿದ್ದೀವಿ. ಅಂದರೆ ಕಿನ್ನಾಳು ನಮ್ಮ ಮೂಲತಃ ಗಂಗೂರು, ಕಲ್ಲೂರು ಮತ್ತು ಕಿನ್ನಾಳು ಮೂರು ಮನೆತನ ಒಂದು ಕಲ್ಲೂರಿನಲ್ಲಿ ಇದೆ. ಆ ಮಹಾಲಕ್ಷ್ಮಿಯ ಅರ್ಚಕ ಮನೆತನ ಏನಿದೆ ಅದು. ಅದಾದ ನಂತರ ಕಿನ್ನಾಳದಲ್ಲಿ ಏನು ನಿಲ್ಲಿಸಿದರು ಆ ವಂಶದಲ್ಲಿ ಬಂದಿರತಕ್ಕಂಥವರೇ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು, ಜಯಾಚಾರ್ಯ ಅಂಥೇಳಿ ಅವರ ಹೆಸರು. ಅವರು ನಂತರ ಗಂಗೂರು ಅಂಥೇಳಿ ಇವತ್ತಿಗೂ ವಿಜಯಪುರ ಹತ್ತಿರ ಒಂದು ಹಳ್ಳಿ ಇದೆ. ಇಂಥ ಮಹಾನುಭಾವರ ಒಂದು ವಂಶದಲ್ಲಿ ನಾವೆಲ್ಲರೂ ಬಂದಿದ್ದೀವಿ. ಕಳೆದ 1970ರಲ್ಲಿ ನಮ್ಮ ಕಲ್ಲೂರಲ್ಲಿ ಸತ್ಯಜ್ಞಾನ ತೀರ್ಥರ ಆರಾಧನೆ ಮಾಡಲಿಕ್ಕೆ ಪ್ರಾರಂಭವಾಯಿತು. ಅಲ್ಲಿ ಏನು ವೃಂದಾವನ ಇಲ್ಲ, ಅಲ್ಲಿ ಏನೇನಿಲ್ಲ. ಒಂದು ನಾವು ಏನೇ ಸಂತೋಷ ಪಡ್ಬೇಕಂತ ಹೇಳಿದ್ರೆ ಸತ್ಯಜ್ಞಾನ ತೀರ್ಥರು ಕಲ್ಲೂರಲ್ಲಿ ಮಹಾಲಕ್ಷ್ಮಿ 7 ದಿನ ನಿರಂತರವಾಗಿ ಸೇವೆ ಮಾಡಿದ ಫಲವಾಗಿ ಅವರಿಗೆ ಪೀಠ ಸಿಕ್ತೆ ಅವರಿಗೆ. ಯಾಕಂತೇಳಿ ಅವರು ಪೀಠದ ಅಪೇಕ್ಷೆಗಳು ಆಗಿದ್ದಿಲ್ಲ ಅವರಿಗೆ ಗೊತ್ತಿದ್ದಿಲ್ಲ ಅದು ನನಗೆ ಪೀಠ ಸಿಗುತ್ತದೆ, ಉತ್ತರಾದಿ ಮಠ ಪರಂಪರೆ ನನಗೆ ಬರ್ತಂತೇಳಿ ಅವರಿಗೆ ಅನಿಸಿದ್ದಿಲ್ಲ. ಅಕಸ್ಮಾತವಾಗಿ ಬಂತು. 5 ವರ್ಷ ಪೀಠದಲ್ಲಿದ್ದರು. ಅವರ ಒಂದು ಸಂಸ್ಥಾನದಲ್ಲಿ ದಿವಾನರಾಗಿದ್ದ ಸೇತುರಾಮಾಚಾರ್ಯರಿಗೆ ಆಶ್ರಮ ಕೊಟ್ಟರು. ಮುಂದೆ ಇವತ್ತು ನಾವೇನು ಹೇಳ್ತೀವಿ, ವಿದ್ಯೆ ಪ್ರತಿಯೊಬ್ಬರ ಒಂದು ಪಂಡಿತರು ಆಗ್ಯಾರ ಅಂತ ಹೇಳಿದರೆ, ಸುಧಾ ಪಂಡಿತರು ಆಗ್ಯಾರ ಅಂತ ಹೇಳಿದರೆ ಆ ಪರಂಪರೆಯನ್ನು ನಾವು ನೋಡಿದಾಗ ಅದು ಮುಟ್ಟತಕ್ಕಂಥ ಕೀರ್ತಿ ಸತ್ಯಜ್ಞಾನಿ ಸಲ್ತಾ ಇದೆ. ಇವತ್ತು ಸಮಾಜಕ್ಕೆ ಸತ್ಯಜ್ಞಾನರ ಕೊಡುಗೆ ಅಂತ ಹೇಳಿದರೆ ಸತ್ಯಜ್ಞಾನರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸತ್ಯಜ್ಞಾನರಿಗೆ ಸಲ್ತಾ ಇದೆ. ಕೇವಲ 6 ವರ್ಷದಲ್ಲಿ ಪೀಠದಲ್ಲಿದ್ದರೂ ಕೂಡ ಎಂಥ ಮಹಾನುಭಾವರನ್ನು ಪೀಠಕ್ಕೆ ತಂದು ಕೊಟ್ಟು ಅವರಿಗೆ ವಿಶೇಷ ಒಂದು ಅನುಗ್ರಹ ಮಾಡಿದ ಕೀರ್ತಿ ಸತ್ಯಜ್ಞಾನರಿಗೆ ಸಲ್ತಾ ಇದೆ. ಇವತ್ತು ಯಾವುದೇ ಮಠದ ಯಾವುದೇ ಪಂಡಿತರು ಅಂತ ಹೇಳಿದರೆ ನಿಮ್ಮ ಗುರುಗಳು ಯಾರಂತ ಹೇಳ್ಕೊತ ಹೋದಾಗ ಅಲ್ಲಿಗೆ ನಮಗೆ ಸತ್ಯಜ್ಞಾನಿಗೆ ಮುಡ್ತಾ ಇದೆ. ಕೇವಲ ಸತ್ಯಜ್ಞಾನರು ಲೌಕಿಕ ಪಂಡಿತರ ಜೊತೆಗೆ ಒಂದು ಸನ್ಯಾಸಿಗಳ ಒಂದು ಭವ್ಯ ಪರಂಪರೆಯನ್ನೇ ಅವರು ನಿರ್ಮಾಣ ಮಾಡಿದರು. ಸಾಧಾರಣ 8 ರಿಂದ 10 ಯತಿಗಳಿಗೆ ಒಂದು ಪಾಠ ಹೇಳಿದ ಕೀರ್ತಿ ಸತ್ಯಜ್ಞಾನಿಗೆ ಸಲ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಅದು ಪರಂಪರೆ ನೋಡಿದಾಗ ವ್ಯಾಸರಾಜ ಗುರುಸಾರ್ವಭೌಮರು 24 ಯತಿಗಳಿಗೆ ಪಾಠ ಹೇಳಿದ ಕೀರ್ತಿ ಅವರಿಗೆ ಬಂದರೆ ಅದ ನಂತರ ಹೆಚ್ಚು ಸನ್ಯಾಸಿಯರಿಗೆ ಒಂದು ವಿಶೇಷ ಪಾಠ ಪ್ರವಚನ ಮಾಡಿದ ಕೀರ್ತಿ ಸತ್ಯಜ್ಞಾನರಿಗೆ ಸಲ್ತಾ ಇದೆ. ಅಂಥ ಸತ್ಯಜ್ಞಾನವನ್ನು ಕೊಟ್ಟಂಥ ಕೀರ್ತಿ ಸತ್ಯಜ್ಞಾನರಿಗೆ. ಇವತ್ತು ನವವೃಂದಾವನದಲ್ಲಿ ಆ 9 ವೃಂದಾವನಗಳು ಜೀರ್ಣೋದ್ಧಾರ ಮಾಡಿದ ಕೀರ್ತಿ ಸತ್ಯಜ್ಞಾನರಿಗೆ ಸಲ್ತಾ ಇದೆ. ನಿಜವಾಗಲೂ ಸತ್ಯಜ್ಞಾನರ ಸ್ಮರಣೆ ಮಾಡಿದ್ರೆ ಸಾಕು, ಭಗವಂತನ ಅನುಗ್ರಹ ಆಗ್ತದೆ. ಇವತ್ತು ಆ ಕಲ್ಲೂರಲ್ಲಿ ಕೂಡ ಬಹಳ ವೈಭವದಿಂದ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಒಂದು ಭವ್ಯ ನೇತೃತ್ವದಲ್ಲಿ ಸತ್ಯಜ್ಞಾನ ತೀರ್ಥರ ಆರಾಧನೆ ನಡೀತಾ ಇದೆ. ಬಹುಶಃ ಸಾಧಾರಣ ನಾವು ಒಂದು 50 ಒಂದು ಸಾಧನೆ ಏನು ನಾವು ಮಾಡುತ್ತಾ ಬಂದಿದ್ದೀವಿ, ಅದಕ್ಕೆ ಪರಿಪೂರ್ಣ ಫಲ ಕೊಡಬೇಕಂಥೇಳಿ ಈ ಸಾರಿ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಮೊಟ್ಟ ಮೊದಲನೇ ಸಾರಿ ಸತ್ಯಜ್ಞಾನ ತೀರ್ಥರ ಆರಾಧನೆಗೆ ಕಲ್ಲೂರಿಗೆ ಬಂದು ವೈಭವದಿಂದ ನಡೆಸಿಕೊಡ್ತಿದ್ದಾರೆ. ಅಂಥ ಎಲ್ಲರೂ ಸುತ್ತಮುತ್ತಲಿರ್ತಕ್ಕಂಥ ಪ್ರತಿಯೊಬ್ಬರು ಈ ಸತ್ಯಜ್ಞಾನ ತೀರ್ಥರ ಆರಾಧನೆಯಲ್ಲಿ ಭಾಗವಹಿಸಿರಿ. ಏಕಾದಶಿ ಜಾಗರಣೆಯಲ್ಲಿ ಕೂಡ ಎಲ್ಲರೂ ಭಾಗವಹಿಸಬೇಕಂತೇಳಿ ಅರ್ಚಕರ ಪರವಾಗಿ ತಮ್ಮಲ್ಲಿ ಕಳಕಳಿಗೆ ವಿಜ್ಞಾಪನೆ ಮಾಡ್ತಾ, ಇವತ್ತು ನಾವು ಸತ್ಯಜ್ಞಾನ ತೀರ್ಥರ ಆಚಾರ್ಯರ ಮಧ್ವರ ಭೀಷ್ಮಾಷ್ಟಮಿ ರಥಸಪ್ತಮಿ ಅಂದರೆ ಸೂರ್ಯ ರಥವನ್ನು ಏರ್ತಕ್ಕಂಥ ಒಂದು ಪರ್ವಕಾಲ ಕೂಡ ಇದಾಗಿದೆ. ಅಂದರೆ ಬಿಸಿಲು ಇಲ್ಲಿಂದ ಪ್ರಾರಂಭ. ಅಂಥ ಈ 4-5 ದಿನಗಳಿಂದ ಅತ್ಯಂತ ಪವಿತ್ರವಾದ ದಿನಗಳು. ಈ ದಿನದ ಮಹಿಮೆಗಳು ತಿಳ್ಕೊಂಡು ಅದನ್ನು ಆಚರಣೆಯನ್ನು ಪ್ರತಿಯೊಬ್ಬ ಹಿಂದೂ ಯಾರ್ಯಾರಾಗಿರ್ತಾರೆ ಎಲ್ಲರೂ ಮಾಡಬೇಕಂತ ಕೇಳ್ತಾ, ಮತ್ತೊಮ್ಮೆ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ, ಅವರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಿರಂತರವಾಗಿ ನೆರವೇರಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.